ನಮಸ್ತೆ ಸ್ನೇಹಿತರೆ, ಭಾನುವಾರದ ಶುಭಾಶಯಗಳು. ಏನಪ್ಪ ರೆಡಿ ಆಗ್ತಾ ಇದ್ದೀನಿ, ಮತ್ತೆ ಎಲ್ಲೋಗ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ನನ್ನ ಫ್ರೆಂಡು ಮನೇಲಿ ಬೀಗ್ರೂಟ ಇದೆ. ಅದೇ ನಾನು ಲಾಸ್ಟ್ ವೀಕು ಮದುವೆಗೆ ಹೋಗಿದ್ನಲ್ಲ, ಅವ್ರ ಮನೆಗೆ ಇವತ್ತು ಬೀಗ್ರೂಟಕ್ಕೆ ಹೋಗ್ತಾ ಇರೋದು. ಇವತ್ತಂತೂ ಏನು ನಿದ್ದೆ ಮಾಡದೆ ಎದ್ದೊಳಿಲ್ಲ, ಆರಾಮಾಗಿ ನಿದ್ದೆ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಕೆಲವೊಂದು ಜನ ಕೇಳಿದ್ದೀರಾ, ನೀವು ಹೇರ್ ಸ್ಟೈಲೆಲ್ಲ ನಿಮ್ಗೆ ಯಾರು ಮಾಡ್ತಾರೆ ಅಂತ. ನಾನು ಔಟ್ಸೈಡೆಲ್ಲ ಮಾಡಿಸಲ್ಲ. ಕೆಲವೊಂದೊಂದ್ಸಲಿ ನನ್ನ ತಂಗಿ ಜಡೆ ಹಾಕ್ತಾಳೆ, ಕೆಲವೊಂದ್ಸಲಿ ನಮ್ಮಮ್ಮ ಹಾಕ್ತಾರೆ. ಅದೆಲ್ಲ ಆದಮೇಲೆ ಕೆಳಗಡೆ ಬಂದ್ವಿ, ಕ್ಯಾಬ್ ಬುಕ್ ಮಾಡಿದ್ವಿ. ನನ್ನ ತಮ್ಮ ಮನೇಲೇ ಇರ್ತಾನೆ, ಅವ್ನು ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡೋಗಲ್ಲ. ನಾವು ಈ ಥರ ಎಲ್ಲ ಹೊರಗಡೆ ಹೋದಾಗೆಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಫೈನಲಿ ಹೋದ್ವಿ. ಅದು ಒಂದು ಹಾಲಲ್ಲಿ ಮಾಡಿದ್ದು ಅವರು. ಅಲ್ಲಿ ಹೋಗ್ತಿದ್ದಂಗೆ ನನಗೊಬ್ಬರು ಪರಿಚಯದವರು ಸಿಕ್ಕಿದ್ರು. ಅಂದರೆ ಅವ್ರು ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದಾರೆ. ಅವರಿಗಂತೂ ತುಂಬ ಖುಷಿ ಆಯಿತು ನನ್ನನ್ನು ನೋಡಿ. ಲಾಸ್ಟ್ ಟೈಮಲ್ಲೂ ಅವ್ರು ಸಿಕ್ಕಿದ್ರು ಮದುವೆನಲ್ಲಿ. ಬಟ್ ಆವಾಗ ಅವ್ರು ನನ್ನ ಜೊತೆ ಫೋಟೋ ಇಟ್ಕೊಂಡಿರಲಿಲ್ಲ. ಈ ಸಲ ಫೋಟೋ ಇಟ್ಕೋಬೇಕು ಅಂತೇಳಿ ಇಟ್ಕೊಂಡ್ರು. ಅವ್ರ ಮಗಳು ನೋಡಿ, ಚಿಕ್ಕ ಮಗು, ಆ ಮಗುಗೆ ಎಷ್ಟು ಪ್ರೀತಿ ಇದೆ ನನ್ನ ಮೇಲೆ. ನಂಗೆ ಅದೊಂದು ಖುಷಿ ಆಯಿತು, ಫೋಟೋ ಇಟ್ಕೊಳ್ಬೇಕು ಆಂಟಿ ಜೊತೆ ಅಂತೇಳಿ ತೊಗೊಂಡ್ರು. ಅದಾದಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಅಂತೂ ನೋಡ್ತಿದ್ದಂಗೆ ನನ್ನದೇ ದೃಷ್ಟಿಯಾಗೋಗಿರುತ್ತೆ ಅವರಿಗೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಒಂದು ಮದುವೆ ಹೆಣ್ಣು ಅವರೇ ಏನೋ ಅನ್ನೋ ಥರ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು ಬಂದಿರೋರಿಗೆ, ಅಷ್ಟು ಸಖತ್ತಾಗಿ ರೆಡಿಯಾಗಿದ್ದರು. ಜನ ಅಂತೂ ತುಂಬ ಜನ ಇದ್ದರು. ಅದಕ್ಕೆ ನನ್ನ ಫ್ರೆಂಡ್ ಹೇಳ್ತಿದ್ರು, ನೀವು ಫಸ್ಟು ಊಟ ಮಾಡ್ಕೊಂಬಿಡಿ, ಆಮೇಲೆ ಮಾತಾಡೋಣ ಅಂತೇಳಿ ಹೇಳಿದ್ರು. ಬಟ್ ಅಲ್ಲೂ ಹೋದ್ವಿ ಊಟಕ್ಕೆ ಅಂತ, ಅಲ್ಲೂ ಟೇಬಲೆಲ್ಲ ಏನು ಖಾಲಿ ಇರಲಿಲ್ಲ, ತುಂಬ ಜನ ಇದ್ದರು. ಸರಿ ಆಮೇಲೆ ಊಟ ಮಾಡ್ಕೊಳ್ಳೋಣ ಬಿಡು ಅಂತೇಳಿ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ಸೊ ಅವರಿಗೆ ವೆಜ್ಜಿಗೆ ಊಟಕ್ಕೆ ಕೂಡಿಸಿದ್ವಿ. ಅಲ್ಲೇನು ಜನ ಅಷ್ಟೊಂದು ಜನ ಇರಲಿಲ್ಲ. ನಾವು ನಾನ್ ವೆಜ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದಾದಮೇಲೆ ಸ್ಟೇಜ್ ಮೇಲೆ ಹೋದ್ವಿ ಫೋಟೋ ಇಡ್ಸ್ಕೊಳ್ಳೋಣ ಅಂತೇಳಿ. ಇವತ್ತಂತೂ ಮದುವೆ ಹೆಣ್ಣಂತೂ ತುಂಬ ಚೆನ್ನಾಗಿ ಒಂದು ಹೀರೋಯಿನ್ ಲುಕ್ ಇತ್ತು ಅವರಿಗೆ. ಅಷ್ಟು ಚೆನ್ನಾಗಿ ಮೇಕಪ್ಪು ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಅವ್ರ ಸ್ಯಾರಿ ಮತ್ತು ಅವ್ರು ಹಾಕಿದ್ದು ಒಡವೆ ಎಲ್ಲ ಸಖತ್ತಾಗಿ ಸೂಟ್ ಆಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವರಿಗೂ ಇವತ್ತು ಖಂಡಿತ ದೃಷ್ಟಿಯಾಗಿರುತ್ತೆ. ಫ್ರೆಂಡ್ಶಿಪ್ ಅನ್ನೋದು ಒಂಥರ ಸಮುದ್ರ ಇರೋಗೆ, ಅದಕ್ಕೆ ಎಂಡೂ ಇಲ್ಲ ಮತ್ತು ಸ್ಟಾರ್ಟು ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ. ನಾವು ಯಾವ ಥರ ಇರ್ತೀವೋ ನಮಗೆ ಸಿಗೋ ಜನ ಆ ಥರ ಇರ್ತಾರೆ ನೋಡಿ. ನಾವು ಹೋಗಿದ್ದ ಕಡೆ ಎಲ್ಲ ಒಂದು ಒಳ್ಳೆ ವ್ಯಕ್ತಿಗಳು ನಮಗೆ ಪರಿಚಯ ಆಗ್ತಾರೆ. ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ. ಇವ್ರು ಬಂದು ನನ್ನ ಪ್ರಿಯಾ ಅವರು ಫ್ರೆಂಡು. ಬಟ್ ನನಗೆ ಫೀಲೇ ಆಗಲಿಲ್ಲ ಇವರು ಏನು ಹೊಸಬ್ರು, ಇವ್ರ ಹತ್ರ ಹೇಗೆ ಮಾತಾಡೋದು ಅಂತ. ಅವ್ರು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಈಗ ಎಷ್ಟೋ ವರ್ಷದ್ದು ಪರಿಚಯದವ್ರ ಹತ್ರ ಮಾತಾಡ್ತಾರಲ್ಲ, ಆ ಥರ ಮಾಡಿದ್ರು. ನಾವು ಇದನ್ನೇ ಕಾಪಾಡ್ಕೋಬೇಕಾಗಿರೋದು. ನಾವು ಒಂದು ಜಾಗಕ್ಕೆ ಹೋದಾಗ ನಾವು ಯಾವ ಥರ ನಡ್ಕೋತೀವೋ ನಮ್ಮ ಹತ್ರ ಆ ಥರ ಜನ ನಡ್ಕೋತಾರೆ. ಸೊ ನನಗಂತೂ ಇವ್ರ ಫಂಕ್ಷನ್ಗೆ ಹೋಗಿದ್ದಂತೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರ ಫ್ಯಾಮಿಲಿ ಒಂಥರ ಯಾವ ಥರ ಅಂದರೆ ಒಂದು ಒಳ್ಳೆ ಫ್ರೆಂಡ್ಲಿ ಫ್ಯಾಮಿಲಿ. ಇವ್ರ ಫ್ಯಾಮಿಲಿಗೆ ಒಂದು ಸೊಸೆಯಾಗಿ ಹೋಗೋದಕ್ಕೂ ಪುಣ್ಯ ಮಾಡಿರಬೇಕು, ಒಂದು ಅಳಿಯಾಗಿ ಹೋಗಿರೋರು ಪುಣ್ಯ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ತುಂಬ ಇವ್ರ ಜೊತೆ ಬರ್ತಿಲ್ಲ ಅಂದ್ರೂ ಸ್ವಲ್ಪ ಟೈಮಲ್ಲಿ ನನ್ನ ಹತ್ತಿರದಿಂದ ನೋಡಿದ್ದೀನಿ. ಸೊ ಒಂದು ಗುಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇವ್ರ ಫ್ಯಾಮಿಲಿ ಬಗ್ಗೆ. ಒಂದು ಎಂಜಾಯ್ಮೆಂಟ್ ಆಗಲಿ, ಒಂದು ಬಾಂಡಿಂಗ್ ಆಗಲಿ, ನನಗೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇವರು ನನಗೆ ಸುಮಾರು 5-6 ವರ್ಷದಿಂದ ಪರಿಚಯ ಅಂತೇಳಿ. ನಾವು ಸುಮಾರು ಹೊತ್ತು 1 ಅವರ್ 2 ಅವರ್ ಮಾತಾಡ್ತೀವಿ. ಬಟ್ ಒಂದು ದಿನವೂ ನಾವು ಮೀಟ್ ಆಗಿರಲಿಲ್ಲ. ಎಷ್ಟೋ ಸರಿ ಮೀಟ್ ಆಗೋ ಸಂದರ್ಭ ಬಂದ್ರೂ ನಾವಿಬ್ಬರು ಭೇಟಿ ಆಗೋದಕ್ಕೆ ಆಗಿರಲಿಲ್ಲ. ಬಟ್ ಭಗವಂತ ಈ ಥರ ಒಂದು ಸಿಚುವೇಷನಲ್ಲಿ ನಮ್ಮನ್ನು ಮೀಟ್ ಮಾಡಿಸಿದ್ದಾರೆ. ಇದಂತೂ ನನಗೆ ಖುಷಿ ಆಯಿತು. ಯಾಕಂದರೆ ಅವರು ಪ್ರಿಯಾ ಮಾತ್ರ ಒಂಥರ, ನಾನು ಹೇಳ್ತೀನಲ್ಲ, ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಒಂಥರ ಮಗು ಥರ ಹೇಗಿದ್ದಾರೋ ನೋಡೋದಕ್ಕೆ, ಅದೇ ಥರ ಮಗು ಮನಸ್ಸು ಅವರಿಗೆ. ಅದೆಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟದ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಸೂಪರಾಗಿತ್ತು ಊಟ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಊಟದ ಬಗ್ಗೆ ಫಸ್ಟ್ ಆಫ್ ಆಲ್ ನಾವೇನು ಹೆಸರೇ ಇಡಬಾರ್ದು. ಯಾಕೆ ಅಂತಂದರೆ, ನಾವು ತಿನ್ನೋ ಒಂದು ಹಗಲು ಅನ್ನದಲ್ಲೂ ಒಂದು ಮದುವೆಗೆ ಹೋಗಿರ್ತೀವಿ. ಆ ಮದುವೆಗೆ ನಾವು ಹೋಗಿರ್ತೀವಿ ಅಷ್ಟೇ ಊಟ ಮಾಡೋದಕ್ಕೆ, ಒಂದು ಮದುವೆ ಹೆಣ್ಣಿಗೆ ಆಶೀರ್ವಾದ ಮಾಡೋದಕ್ಕೆ. ಬಟ್ ಅದರಿಂದ ಅವ್ರು ಎಷ್ಟು ಕಷ್ಟ ಇರುತ್ತೆ, ಒಂದೊಂದು ಹಗಲಲ್ಲೂ ಅವ್ರ ಕಷ್ಟಾರ್ಜಿತ ಇರುತ್ತೆ. ಸೊ ನಾನು ಈ ಮದುವೆಗೆ ಅಂತ ಹೇಳ್ತಾ ಇಲ್ಲ, ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಊಟದ ಬಗ್ಗೆ ಯಾವತ್ತೂ ಏನು ಹೆಸರಿಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಒಂದು ತಂದೆ ಕಷ್ಟಾರ್ಜಿತ ಇರುತ್ತೆ, ಅಣ್ಣ ತಮ್ಮನ ಕಷ್ಟಾರ್ಜಿತ ಇರುತ್ತೆ. ಸೊ ನನಗೆ ತಿಳಿದಿರೋ ಹಾಗೆ ಇದೊಂದು ಮೆಸೇಜ್ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇನೇನೆ. ನಾನು ಯಾವತ್ತೂ ಎಲ್ಲೇ ಊಟಕ್ಕೆ ಹೋದರೂ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಲ್ಲ. ನಾನು ಒಂದು ಕಾಲದಲ್ಲಿ ಹೇಳ್ತಿದ್ರು, ಒಂದು ಮದುವೆ ಮಾಡಿ ನೋಡಿ, ಒಂದು ಮನೆ ಕಟ್ಟಿ ನೋಡಿ ಅಂತ ಹೇಳ್ತಿದ್ರು. ಈಗ ಮದುವೆ ಒಂದು ಸಿಂಪಲ್ಲಾಗಿ ಮಾಡಿದ್ರು ಮದುವೆ ಆಗುತ್ತೆ. ಬಟ್ ಆದರೂ ನಮ್ಮ ಇದ್ರ ತಕ್ಕನಂಗೆ ನಾವು ಮಾಡಲೇಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಊಟ ಎಲ್ಲ ಮುಗಿಸಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಮಗಳು ಬೀಡ ತಿಂತಿದ್ಲು, ನನ್ನ ಮಗಳು ನನ್ನ ತಂಗಿ. ಸೊ ನಾನು ಬೀಡ ಎಲ್ಲ ತಿನ್ನಲ್ಲ, ಯಾಕಂದರೆ ನನಗೆ ಏನಂತಲೇ ಗೊತ್ತಿಲ್ಲ. ಎಲ್ಲೆಡ್ಕೆ ಈ ಬೀಡ ಎಲ್ಲ ತಿಂದರೆ ನನಗೆ ಇಮಿಡಿಯೇಟು ನನಗೆ ಎದೆ ಹಿಡ್ಕೊಂಬಿಡುತ್ತೆ. ಎಷ್ಟೊತ್ತಾದರೂ ನನಗೆ ಉಸಿರಾಡಲ್ಲ. ಸೊ ನಾನು ಯಾವತ್ತೂ ತಿನ್ನಲ್ಲ. ಸುಮಾರು ಒಂದು 2-3 ಸಲ ತಿಂದಾಗ ನನಗೆ ಅದೇ ಥರ ಆಗೋಗ್ಬಿಟ್ಟಿತ್ತು ಅಂತ ನಾನು ತಿನ್ನಲ್ಲ. ಅಲ್ಲೇ ಪಕ್ಕದಲ್ಲಿ ಐಸ್ ಇತ್ತು. ಇನ್ನು ಐಸ್ ತಿಂದಿಲ್ಲ ಅಂದರೆ ಊಟ ತಿಂದಿರೋದು ಕಂಪ್ಲೀಟೇ ಆಗೋಲ್ಲ ಅಂತೇಳಿ ಒಂದೇ ಒಂಚೂರು ಐಸ್ ತೊಗೊಂಡು ತಿಂದೆ. ಆ್ಯಕ್ಚುಲಿ ನಾನು ಐಸೇ ತಿನ್ನೋ ಆಗಿಲ್ಲ, ನಂಗೆ ಮೈಗ್ರೇನ್ ಇರೋದ್ರಿಂದ. ಬಟ್ ನನಗೆ ಐಸ್ ಇಷ್ಟ. ನಾನು ಎಲ್ಲೇ ಹೊರಗಡೆ ಹೋದರೂ ಗಡ್ಬಡ್ ಐಸ್ ಒಂದೇ ತಿನ್ನೋದು. ಹಿಂಗೆ ಮದುವೆ ಮನೆಗೆ ಹೋದಾಗ ಒಂದು ಚೂರಾದರೂ ಐಸ್ ತಿನ್ಬಿಟ್ಟು ಬರ್ತೀನಿ. ನನ್ನ ಮಗಳು ಅಲ್ಲಿಗೂ ಬೈತಿದ್ಲು, ಮಮ್ಮಿ ನೀನು ಐಸ್ ತಿನ್ಬೇಡ, ತಲೆನೋವು ಬಂದುಬಿಡುತ್ತೆ ಅಂತ. ಆದರೂ ನಾನು ಐಸ್ ತಿಂದಿದ್ದೀನಿ.
ಊಟ ಎಲ್ಲ ಮುಗಿಸಿದ್ವಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಬನ್ನಿ ಫೋಟೋಸ್ ಇಡ್ಸ್ಕೊಳ್ಳೋಣ ಅಂತೇಳಿ. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಜನ ಇದ್ದರು ಸ್ಟೇಜ್ ಮೇಲೆ. ಅಷ್ಟು ಆರಾಮಾಗಿ ಫೋಟೋಸು ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ. ಜನ ಕಮ್ಮಿ ಆದಮೇಲೆ ನೆಮ್ಮದಿಯಾಗಿ ಫೋಟೋಸು ವೀಡಿಯೋಸ್ ಮಾಡ್ಕೊಂಡ್ವಿ. ಆಮೇಲೆ ನಾನು ಎಷ್ಟೇ ಜನ ಇದ್ದರೂ ನನಗೇನು ಅನಿಸಲ್ಲ, ಇವರೆಲ್ಲ ನೋಡ್ತಿದ್ದಾರೆ ಹೆಂಗಪ್ಪ ವೀಡಿಯೋ ಮಾಡೋದು, ಫೋಟೋ ಇಟ್ಕೊಳ್ಳೋದು ಅಂತ. ನೋಡೋರು ನೋಡ್ತಿರ್ತಾರೆ. ಈಗ ನಮ್ಮ ಖುಷಿನ ನಮ್ಮಲ್ಲೇ ನಾವು ನೋಡ್ಕೋಬೇಕು. ಬೇರೆಯವ್ರು ನೋಡ್ತಿದ್ದಾರೆ ಅಂತ ನಮ್ಮ ಖುಷಿ ನಾವು ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋ ಥರ ನಾನು. ಅದೆಲ್ಲ ಆದಮೇಲೆ ಮನೆಗೆ ಹೋಗೋಣ ಅಂತ ಬರ್ತಿದ್ವಿ. ಅಲ್ಲಿ ಇವ್ರು ಬಂದು ಪ್ರಿಯಾ ಅವ್ರ ಅಪ್ಪ ಅಮ್ಮ. ಆ್ಯಕ್ಚುಲಿ ಆಂಟಿ ಅಂತೂ ತುಂಬ ಅಂದರೆ ತುಂಬ ಒಂಥರ ಯಾವ ಥರ ಅಂದರೆ ಫ್ರೆಂಡ್ಲಿ. ನಂಗೆ ಆಂಟಿ ನೋಡಿದ್ರೆ ಯಾವಾಗಲೂ ಖುಷಿ ಆಗುತ್ತೆ. ಅವ್ರು ಯಾವ ಥರ ಅಂತಂದರೆ ಮಕ್ಕಳ ಥರ, ನಮ್ಮ ಥರನೇ ಅವ್ರು ಯಾವ ಥರ ಒಂದು ಸಿಚುವೇಷನಲ್ಲಿ ಎಂಜಾಯ್ ಮಾಡಬೇಕು ಅದೇ ಥರ ಮಾಡ್ತಾರೆ. ನಂಗೆ ಅವ್ರನ್ನ ನೋಡಿ ಭಾಳ ಖುಷಿ ಆಯಿತು. ಇವತ್ತು ನನ್ನ ಜೊತೆಲಿ ನಮ್ಮಮ್ಮ ಬಂದಿರೋ. ನಮ್ಮಮ್ಮ ಈ ನಡುವೆ ಸಾಮಾನ್ಯವಾಗಿ ಎಲ್ಲೂ ಬರಲ್ಲ, ಬಾಮ್ಮ ಅಂದರೆ ನನಗೆ ಆಗಲ್ಲಮ್ಮ ಅಂತ ಹೇಳ್ತಾರೆ. ಅವ್ರಿಗೆ ಆಪ್ರೇಷನ್ ಆದಾಗಿಂದ ಒಂಚೂರು ಅವರು ವೀಕ್ ಆಗಿಬಿಟ್ಟಿದ್ದಾರೆ. ಸೊ ನಾನು ಈ ಫಂಕ್ಷನ್ಗೆ ಕರ್ಕೊಂಡು ಹೋಗಲೇಬೇಕು ಅಂತ ಕರ್ಕೊಂಡು ಬಂದೆ. ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ. ಇವರು ಫ್ಯಾಮಿಲಿ ಮೆಂಬರ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಇವರು ಫ್ಯಾಮಿಲಿ ಫ್ರೆಂಡ್ ಆಗಿದ್ದೀನಲ್ಲ, ಸೊ ಅದೇ ನನಗೆ ತುಂಬ ಖುಷಿ. ಇಷ್ಟು ಒಂದು ಒಳ್ಳೆ ಫ್ಯಾಮಿಲಿ ಜೊತೆ ನಾನು ಡೇ ಕಳೆದಿದ್ದೀನಿ. ಇವತ್ತಿನ ಡೇ ಅಂತೂ ನನಗೆ ತುಂಬ ಚೆನ್ನಾಗಿತ್ತು. ಈ ಡೇ ನಾನು ಇಷ್ಟು ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ಕಾರಣ ಪ್ರಿಯಾ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಲವ್ ಯು ಸೋ ಮಚ್.